ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದು ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಗಿನ ಹಿಮವಂತ ಋತು ಪೌಷ್ಯ ಶುಕ್ಲ ಪ್ರತಿಪತ್ಯ ಅಂದರೆ ಪಾಡ್ಯಮಿ ಆಗ್ತಕ್ಕಂಥದ್ದು. ದಿನಾಂಕ 20/12/2025 ಶನಿವಾರ. ವಾರ ಬಂದು ಶನಿವಾರ ಆಗ್ತದೆ. ತಿಥಿ ಬಂದು ಪ್ರತಿಪದ. ದಿನಪೂರ್ತಿ 60 ಘಡಿಗಳು ಏನು ಈ ಪಾಡ್ಯಮಿ ತಿಥಿ ಇದೆ. ಅಲ್ಲಿಂದ ಬರ್ತಕ್ಕಂಥದ್ದು ನಕ್ಷತ್ರ ಮೂಲ ನಕ್ಷತ್ರ ರಾತ್ರಿ 12 ಗಂಟೆ 54 ನಿಮಿಷವರೆಗೂ ಇರ್ತದೆ. ಯೋಗ ಬಂದು ಗಂಡ, ಕರ್ಣ ಬಂದು ಕ್ರಿಸ್ತಗ್ನಮ್ ಅಂತಾರೆ. ನೋಡಿ, ಈ ದಿನದ ವಿಶೇಷ ಏನಪ್ಪ ಅಂದರೆ ಶುಕ್ರನು ಧನುಸ್ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಶುಕ್ರನು ಚಲನೆ ಬಹಳ ಮುಖ್ಯ. ಈ ಶುಕ್ರನ ಚಲನೆ ಏನಪ್ಪ ಆಗ್ತದೆ ಅಂದರೆ ಕೆಲವರಿಗೆ ಕಂಕಣ ಬಲ ಬರ್ತದೆ. ಯಾರಿಗೆ ಜನ್ಮಸ್ಥಾನದಿಂದ ಸಪ್ತಮದಲ್ಲಿ ಶುಕ್ರನಿದ್ದರೆ, ಅವರು ವಿವಾಹ ಯೋಗ್ಯರಾಗಿದ್ದರೆ ಅವರಿಗೆ ಕಂಕಣ ಬರ್ತದೆ ಕೈಗೆ. ಪ್ರಯತ್ನ ಮಾಡೋದು ಬೇರೆ, ಹುಡುಗಿ ನೋಡ್ಕೋದು ಅವೆಲ್ಲ ಬೇರೆ, ಆದರೂ ಸಹ ಕಂಕಣ ಸ್ಥಿರವಾಗಿ ಬರ್ತದೆ ಅವರಿಗೆ ಅಂತಕ್ಕಂಥದ್ದು. ಈ ಶುಕ್ರನ ಚಲನೆ ಬಹಳಷ್ಟು ಅವಿವಾಹಿತರಿಗೆ ಒಳ್ಳೇದು ಮಾಡ್ತದೆ ಮತ್ತು ಹೆಣ್ಣುಮಕ್ಕಳಿಗೆ, ಮದುವೆಯಾದ ಹೆಣ್ಮಕ್ಳಿಗೂ ಸಹ ಒಳ್ಳೇದು ಮಾಡ್ತದೆ. ಅದರಿಂದ ಶುಕ್ರನ ಚಲನೆ ಮೇಲೆ ಬಹಳ ಗಮನ ಹರಿಸಿರಬೇಕು. ಈಗ ಧನುಸ್ ರಾಶಿಗೆ ಬರ್ತಾ ಇದ್ದಾನೆ, ಆದರೆ ಬಂದಾಗ ಏನಪ್ಪ ಆಗಿದ್ದಾನೆ, ಶೂನ್ಯದಲ್ಲಿ ಎಂಟ್ರಾಗ್ತಾ ಇದ್ದಾನೆ. ಯಾವ ಶೂನ್ಯ ಮಾಸದಲ್ಲಿ ಆತನ ಎಂಟ್ರಾಗ್ತಾ ಇದ್ದಾನೆ, ಏನು ಎಂಟ್ರಾದರೂ ಸಹ 20 ದಿನ ವೇಸ್ಟ್ ಆಗೋಗ್ತದೆ. ಅದರಿಂದ ಸ್ವಲ್ಪ ಇದು ತೊಡಕೆ. ಇದು ಮುಂದೆ ಇನ್ನೊಂದು ಮತ್ತೆ ಇನ್ನೊಂದು ರಾಶಿಗೆ ಬಂದಾಗ ಅಲ್ಲಿಂದ ಸಪ್ತಮ ಸ್ಥಾನದವರೆಗೆಲ್ಲ ಶುಭವಾಗ್ತದೆ. ಎಲ್ಲರಿಗೂ ಶುಭವಾಗಲಿ ಆದ್ಮೇಲೆ. ಈಗ ಮೇಷರಾಶಿಗೆ ಬಂದಾಗ ದಿನ ಭವಿಷ್ಯದಲ್ಲಿ ಆರೋಗ್ಯದಲ್ಲಿ ಚೇತರಿಕೆ, ಉದ್ಯೋಗ ಪ್ರಗತಿ, ಕೃಷಿಕರಿಗೆ ಉತ್ತಮವಾದ ಲಾಭ, ಹೂವಿನ ವ್ಯಾಪಾರಿಗಳಿಗೆ, ರೈತರಿಗೆ ಶುಭಕರವಾದ ದಿನ. ಈ ರೇಷ್ಮೆ ಬೆಳೆ, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದೇ. ವೃತ್ತಿಪರರು ಅಂದರೆ ನೇಕಾರರು, ಕಮ್ಮಾರರು, ಚೀನಿವಾರರು, ಕುಂಬಾರರು, ಇವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ನೀವೆಲ್ಲ ಈ ದಿನ ಶನಿ ಮಹಾತ್ಮ ಧ್ಯಾನ ಮಾಡಬೇಕಂದ್ರೆ ಪಾಡ್ಯಮಿ ಒಳಗೆ ಶನಿ ಮಹಾತ್ಮ ಬಂದಿದ್ದಾನೆ, ಸಂಪೂರ್ಣ ಪಾಡ್ಯಮಿ ಒಳಗೆ ಏನು. ಆದ್ದರಿಂದ ಆತನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ. 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆತ್ಮೀಯರೇ, ಸಮಾಜದಲ್ಲಿ ಗೌರವ, ಸ್ಥಾನಮಾನಗಳ ಪ್ರಾಪ್ತಿ, ಉದ್ಯೋಗದಲ್ಲಿ ಪ್ರಗತಿ, ನೆಮ್ಮದಿ, ಕೃಷಿಕರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ. ಈ ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗಂತನೂ ಈ ದಿನ ಕೆಲಸದಲ್ಲಿ ವ್ಯತ್ಯಯ ಆಗ್ತದೆ. ನೋಡಿ, ಇವ್ರಿಗೆ ಮಾತ್ರ ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಯ ಆಗ್ತಾರೆ. ಈ ದಿನ ಅವರಿಗೆ ಸಮಯಕ್ಕೆ ತಕ್ಕ ಕೆಲಸಗಾರ ಸಿಕ್ಕೋದಿಲ್ಲ. ಆದ್ದರಿಂದ ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಯ ಆಗ್ತದೆ. ಈ ದಿನ ಈ ರೆಡಿಮೇಡ್ ವಸ್ತುಗಳು ಯಾವುದಾದ್ರೂ ಆಗ್ಬೋದು. ಫುಡ್ ರೆಡಿಮೇಡ್ ಫುಡ್ ಆಗ್ಬೋದು, ರೆಡಿಮೇಡ್ ಮೆಟೀರಿಯಲ್ಸ್ ಆಗ್ಬೋದು, ರೆಡಿಮೇಡ್ ಕ್ಲೋತ್ಸ್ ಆಗ್ಬೋದು. ಈ ರೆಡಿಮೇಡ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ನವಗ್ರಹಗಳಿಗೆ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಆತ್ಮರೇ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ತೆಂಗು, ಅಡಿಕೆ, ರಬ್ಬರು ಇವುಗಳನ್ನ ಬೆಳೀತಕ್ಕಂಥವ್ರಿಗೆ, ಅವರು ಬೆಳೆದಿರತಕ್ಕಂತಹ ಬೆಳೆಗೆ ಇದನ್ನು ಒಳ್ಳೆಯ ಲಾಭದಾಯಕ ವ್ಯಾಪಾರ ಆಗ್ತದೆ. ಸರ್ಕಾರಿ ನೌಕರರಿಗೆ ನೆಮ್ಮದಿ ಇರ್ತದೆ. ಕಟ್ಟಡದ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತದೆ. ಈ ಕಟ್ಟಡ ಸಲಕರಣೆ ಮಾರ್ತಕ್ಕಂಥವ್ರು, ಸಿಮೆಂಟು, ಇಟ್ಟಿಗೆ, ಗ್ರಾನೈಟು ಇಂಥದ್ದು ಮಾರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಈ ದಿನ ನೀವು ಕುಜನಾಮ ಸ್ಮರಣೆ ಮಾಡಿ, ಮಂಗಳನ ಧ್ಯಾನ ಮಾಡಿ, ಇದರಿಂದ ನಿಮಗೆ ಶುಭವಾಗ್ತದೆ. 9 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕಕ್ಕೆ ಬಂದಾಗ ನೋಡಿ, ಮಂದ ಪ್ರಗತಿ. ಇವತ್ತು ಆ ಮಂದ ಪ್ರಗತಿಯಿಂದ ವ್ಯಾಪಾರ, ವ್ಯವಸಾಯ, ವ್ಯವಹಾರ ಎಲ್ಲ ರೀತಿಯ ಜನಗಳಿಗೆ ಅಲ್ಲಿ ಅಶುಭ ಆಗಿರ್ತಕ್ಕಂಥದ್ದು. ಈ ಹೊರದೇಶದಲ್ಲಿ ಇರ್ತಾರಲ್ಲ ನಮ್ಮ ಮನೆ ಹುಡುಗರು, ಈ ಒಂದು ಉದ್ಯೋಗದಲ್ಲೋ ವಿದ್ಯಾಭ್ಯಾಸದಲ್ಲೋ, ಅವರಿಗೆ ಈ ದಿನ ಒಳ್ಳೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಶುಭಕರವಾದ ಇರ್ತದೆ. ಅದು ಬಿಟ್ಟು ಸಾಮಾನ್ಯರಿಗೆಲ್ಲ ಸಹ ಇದನ್ನಂತ ಅಷ್ಟು ಹೆಚ್ಚಿನ ಒಳ್ಳೆಯ ದಿನವಲ್ಲ. ಅದರಿಂದ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರಿ. ಪುಸ್ತಕ ವ್ಯಾಪಾರಿಗಳು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ. ಬುಧಗ್ರಹ ಧ್ಯಾನ ಮಾಡಿ. ವಿಷ್ಣು ರರಾಠ ಮಿಸಿ ವಿಷ್ಣು ಅಂತ ಹೇಳಿ ಆ ವಿಷ್ಣುನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಆದಮೇಲೆ ಸಿಂಹರಾಶಿಗೆ ಬರೋಣ. ಸಿಂಹರಾಶಿಗೆ ಬಂದಾಗ ಪ್ರಯಾಣದಿಂದ ನಷ್ಟ. ವಿದ್ಯಾರ್ಥಿಗಳಿಗೆ ಇವತ್ತು ಓದಿದ ತಲೆಗೆ ಹತ್ತಲ್ಲ ಇವತ್ತು. ಮಾತಿನ ಚಕಮಕಿಯಿಂದ ನಷ್ಟ. ಮಧ್ಯಾಹ್ನದ ನಂತರ ನಿಮಗೆ ಕೆಲವು ಶುಭ ಸೂಚನೆಗಳು ಕಾಣ್ತದೆ. ವಾಹನ ಚಾಲಕರಿಗೆ, ನಿರ್ವಾಹಕರಿಗೆ
ಮತ್ತು ಸಹಾಯಕರಿಗೆ ಡ್ರೈವರು, ಕಂಡಕ್ಟರು, ಕ್ಲೀನರ್ ಅಂತ ನೋಡಿ ಅವರಿಗೆಲ್ಲ ಒಳ್ಳೆಯ ಲಾಭದ ದಿನ ಇವತ್ತು. ಗುರುನಾಮ ಸ್ಮರಣೆ ಮಾಡಿ 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದೇ. ಅಲ್ಲಿಂದ ಕನ್ಯಾ ರಾಶಿಯವರೆಗೆ ಜೀವನದಲ್ಲಿ ಯಶಸ್ಸು, ಮನೆಯಲ್ಲಿ ಶಾಂತಿ, ಸಂತೋಷದ ವಾತಾವರಣ, ಕೃಷಿ ಕಾರ್ಮಿಕರಿಗೆ ಲಾಭ. ಈ ರೇಷ್ಮೆ ಸಾಕಣೆ ಮಾಡ್ತಕ್ಕಂಥವ್ರಿಗೆ, ಹಸುಗಳು, ಕುರಿಗಳು, ಮೇಕೆಗಳು, ಎಮ್ಮೆಗಳು ಸಾಕ್ತಂಥವ್ರಿಗೆ ಒಳ್ಳೆಯ ದಿನ. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತದೆ. ಮಹಾವಿಷ್ಣು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಮೇಲೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮನೆಯಲ್ಲಿ ಕಿರಿಕಿರಿ ವಾತಾವರಣ ಮತ್ತು ವೃಥಾ ವಾದ ವಿವಾದಗಳು. ಈ ಕಟ್ಟಡ ಕಾರ್ಮಿಕರಿಗೆ ಕೆಲಸನೇ ಸಿಕ್ಕೋದಿಲ್ಲ ಇವತ್ತು, ಕೆಲಸದಲ್ಲಿ ವ್ಯತ್ಯಯ. ಅದಲ್ಲದೆ ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ಯಾರು ಬಟ್ಟೆ ವ್ಯಾಪಾರ ಮಾಡ್ತಾರೆ ಅವರಿಗೆ ಈ ದಿನ ಬಹಳ ಒಳ್ಳೆಯದಾಗ್ತದೆ. ಶನಿ ಮಹಾತ್ಮನ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಬೆಳ್ಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬರೋಣ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಯೋಚನೆ ಏನಪ್ಪ ಅಂದರೆ ಹಣಕಾಸನ್ನು ಕ್ರೋಢೀಕರಿಸಬೇಕು, ಒಳ್ಳೆಯ ವ್ಯವಹಾರ ಮಾಡಬೇಕು ಅನ್ನೋ ಬಗ್ಗೆ ಯೋಚನೆ ಆಗ್ತದೆ. ಅದು ಕಾರ್ಯರೂಪಕ್ಕೆ ತರೋಕ್ಕೆ ಪ್ಲಾನ್ ಮಾಡ್ತಾರೆ ಇವತ್ತು. ಅದರಿಂದ ಬಂಧುಗಳ ಮಿಲನ ಆಗ್ತದೆ. ಆದರೆ ಎಲ್ಲ ರೈತರಿಗೆ ಇವತ್ತು ಸಂಕಷ್ಟ ದಿನ ಆಗಿರ್ತಕ್ಕಂಥದ್ದು ಅವರಿಗೆ, ಈ ವೃಶ್ಚಿಕ ರಾಶಿಯವರಿಗೆ. ಈ ಜಾನುವಾರು ವ್ಯಾಪಾರಿಗಳಿಗೆ ಇವತ್ತು ಲಾಭಕರವಾಗಿಲ್ಲ, ಹುಷಾರಾಗಿರಿ. ಹಸುಗಳು ದನಗಳು ಕೊಂಡ್ಕೊಂಡು ಮಾರೋವಾಗ ನೀವು ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡ್ಕೊಳ್ಳಿ, ಅಷ್ಟು ಹೆಚ್ಚಿನ ಲಾಭ ಸಿಕ್ಕಲ್ಲ ನಿಮಗೆ. ಅಲ್ಲಿಂದ ಈ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯದಾದ ದಿನ ಇದೆ. ಗುರು ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮೀಯರೇ, ನಾವಿವಾಗ ಧನುಸ್ಸು ರಾಶಿಗೆ ಬಂದಾಗ ಪ್ರಯತ್ನಗಳಲ್ಲಿ ಪ್ರಗತಿ, ಆರೋಗ್ಯದಲ್ಲಿ ಸ್ಥಿರತೆ. ಆರೋಗ್ಯ ಸಹಾಯಕರಂದರೆ ನರ್ಸುಗಳು, ಹೆಲ್ಪರ್ಗಳಿರ್ತಾರೆ, ಅವರಿಗೆಲ್ಲ ಒಳ್ಳೆ ದಿನ. ಕೃಷಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತದೆ. ಈ ವಾಹನ ವ್ಯಾಪಾರ ಮಾಡ್ತಕ್ಕಂಥವ್ರು, ಸೈಕಲ್ಗಳು, 2 ವೀಲರ್ಸು, 4 ವೀಲರ್ಸು, ದೊಡ್ಡ ವೆಹಿಕಲ್ಸನ್ನು ವ್ಯಾಪಾರ ಮಾಡೋರಿಗೆಲ್ಲರಿಗೂ ಇವತ್ತು ಲಾಭದಾಯಕವಾದ ದಿನ ಆಗಿರ್ತದೆ. ನವಗ್ರಹ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೇರ ಅದೃಷ್ಟ ಬಣ್ಣ ಆಗಿರ್ತದೆ. ಮಕರ ರಾಶಿಯವರಿಗೆ ದೈಹಿಕ, ಮಾನಸಿಕ, ಆರ್ಥಿಕವಾಗಿ ಶುಭ ದಿನ. ಹಣದ ಒಳ್ಳೆಯ ಹರಿವು. ರೈತರಿಗೆ ವಿಶೇಷವಾಗಿ ತೋಟಗಾರಿಕೆ ಮಾಡಿರ್ತಕ್ಕಂಥ ಶುಭ ಇರ್ತದೆ. ಸಿದ್ಧಪಡಿಸಿರ್ತಕ್ಕಂಥ ವಸ್ತು ಮಾರತಕ್ಕಂಥವ್ರಿಗೆ ಲಾಭ ಸಿಗ್ತದೆ. ಸರ್ಪದೇವತೆಗಳನ್ನ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರ ವ್ಯಾಪಾರಿಗಳಿಗೆ ಅಶುಭದ ದಿನ, ಧನ ನಷ್ಟ. ಎಲ್ಲ ರೀತಿಯ ನೌಕರರಿಗೆ ಕಿರಿಕಿರಿ. ಈ ಪ್ಲಾಂಟೇಶನ್ ಅವ್ರಿಗೆ ಮಾತ್ರ ಮೈನಸ್ ಇಂಟು ಪ್ಲಸ್, ಆದಂಗಿರಲ್ಲ ಹೋದಂಗಿರಲ್ಲ ಕೆಲಸ ಆ ರೀತಿ ಇರ್ತದೆ. ಹೈನುಗಾರಿಕೆ ಅವ್ರಿಗೆ ಮಾತ್ರ ಶುಭಕರವಾಗಿರ್ತದೆ ಈ ದಿನ. ರೇಷ್ಮೆ ಬೆಳೆಗಾರರಿಗೆ ಮಾರ್ಕೆಟ್ ಗೂಡೆತ್ಕೊಂಡು ಹೋದವ್ರಿಗೆ ಸುಮಾರಾದ ವ್ಯಾಪಾರ ಆಗಿ ಒಳ್ಳೆ ಬೆಲೆ ಸಿಗ್ತದೆ. ನೀವು ನಾಗದೇವತೆಗಳು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ. ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲ. ಕಾರ್ಮಿಕರಿಗೆ ಮಾತ್ರ ನೆಗೆಟಿವಿಟಿ. ಈ ಪ್ಲಾಂಟೇಶನ್ ಕಾರ್ಮಿಕರಿಗೆ ಅಂತ ಸುಖಕರವಾದ ದಿನವಲ್ಲ ಇದು. ವಿದೇಶದಲ್ಲಿರ್ತಕ್ಕಂಥವ್ರಿಗೆ, ನಮ್ಮ ಹುಡುಗರುಗಳಿಗೆ, ಮಕ್ಕಳಿಗೆ ಅವರು ವಿದ್ಯಾಭ್ಯಾಸ ಮಾಡ್ತಾ ಇರಲಿ, ಉದ್ಯೋಗ ಮಾಡ್ತಾ ಇರಲಿ, ಅವ್ರಿಗೆಲ್ಲ ಒಳ್ಳೆ ಸುದ್ದಿ ಸಿಗ್ತದೆ. ಈ ಪಲ್ಸಸ್ ಬೇಳೆಕಾಳು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ ಇದೆ. ಸ್ಟಾಕಿಸ್ಟ್ಗಳು, ಸಗಟು ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇದೆ. ನಾರಾಯಣ ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ ಆಗಿದೆ. ಆತ್ಮರೇ, ಈ ದಿನದ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೇ, ತಮಗೆಲ್ಲರಿಗೂ ಮಹಾವಿಷ್ಣು ಸ್ವರೂಪನಾಗಿರ್ತಕ್ಕಂಥ ನಾರಾಯಣನು ಒಳ್ಳೇದು ಮಾಡಲಿ. ಈ ದಿನದಿಂದ ಶೂನ್ಯ ಮಾಸ ಆರಂಭ ಆಗ್ತದೆ. ಯಾವುದೇ ಕಾರ್ಯಕ್ರಮಗಳಿಗೆ, ಶುಭಗಳಿಗೆ ಶೂನ್ಯ ಇರೋದಿಲ್ಲ. ಆದರೂ ಸಹ ಮಾಮೂಲಿ ಜೀವನ ಚಕ್ರ ನಡೀತಾನೆ ಇರ್ತದೆ. ವ್ಯಾಪಾರಸ್ಥರು, ಕೆಲಸವ್ರು ಮಾಡ್ತಾ ಇರಬೇಕಾಗಿದೆ. ಹೊಸದಕ್ಕೆ ಅನುಕೂಲ ಇರಲ್ಲ. ನಿಮಗೆಲ್ಲ ಶುಭವಾಗಲಿ. ನೀವೆಲ್ಲರೂ ನಮ್ಮ ಸಾಯಸ್ಫೂರ್ತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗಿರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.